ಹುಲಿಯ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿ ಲಾಕ್ ಆಗಿರುವಂತಹ ಪ್ರಕರಣ. ಗುಂಡ್ಲುಪೇಟೆಯಲ್ಲಿ ಬೊಮ್ಮಲ್ಲಾಪುರದ 4 ವಿರುದ್ಧ ಕೇಸ್. ಹುಲಿಯ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿ ಲಾಕ್ ಪ್ರಕರಣ. ಗುಂಡ್ಲುಪೇಟೆಯ ಬೊಮ್ಮಲ್ಲಾಪುರದ 4 ವಿರುದ್ಧ ಕೇಸ್. ರೇವಣ್ಣ, ರಘುಪ್ರಸಾದ್, ದೀಪು, ಗಂಗಾಧರ ಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲು. ಸಾಕಾರ ಅರಣ್ಯ ಸಂರಕ್ಷಣಾಧಿಕಾರಿ ದೂರಿನಂತೆ ಎಫ್ಐಆರ್. ಘಟನೆಗೆ ಖ್ಯಾತ ಪರಿಸರವಾದಿ ಜೋಸೆಫ್ ಹೂವರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ ವೀಕ್ಷಕರೇ, ಹುಲಿಯ ಬೋನ್ನಲ್ಲಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಂಡ್ಲುಪೇಟೆಯ ಬೊಮ್ಮಲ್ಲಾಪುರದ 4 ವಿರುದ್ಧ ಕೇಸ್ ದಾಖಲೆಯಾಗಿದೆ. ಮೊದಲನೇದಾಗಿ ರೇವಣ್ಣ, ರಘುಪ್ರಸಾದ್ ಎನ್ನುವಂಥವರು ಹಾಗೂ ದೀಪು, ಗಂಗಾಧರ ಸ್ವಾಮಿ ಇವರಿಗೆ ಸಂಕಷ್ಟ ಎದುರಾಗಿದ್ದು, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಸಹಾಯಕ ಅರಣ್ಯ ಸಂರಕ್ಷಣಾ ದೂರಿನಂತೆ ಎಫ್ಐಆರ್ ದಾಖಲು ಮಾಡಲಾಗಿದ್ದು, ಘಟನೆಗೆ ಖ್ಯಾತ ಪರಿಸರವಾದಿ ಜೋಸೆಫ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ಜಾಸ್ತಿ ಆಗ್ತಿದೆ. ಇದನ್ನು ಪರಿಹರಿಸಬೇಕಂದ್ರೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಅಲ್ಲಿರೋ ಸೀನಿಯರ್ ಆಫೀಸರ್ಸು ಫೀಲ್ಡ್ಗೆ ಬರಬೇಕು, ರೈತರನ್ನ ಮೀಟ್ ಮಾಡಬೇಕು, ರೈತರ ಪ್ರಾಬ್ಲಮ್ನ ಕೇಳಿ ಅವ್ರಿಗೆ ಸಾಲ್ವ್ ಮಾಡಿಕೊಡ್ಬೇಕು. ಸುಮ್ಮನೆ ನಾವು ಮಾಡ್ತೀವಿ ಅಂದ್ಬಿಟ್ಟು ಕೂತ್ಕೊಂಡು ಬೇರೆ ನಮ್ಮ ಇವರು CF ಇದ್ದಾರಲ್ಲ ಪ್ರಭಾಕರ್, ಅವ್ರು ಬೇರೆ ಕ್ರಿಕೆಟ್ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತವ್ರೆ. ಆಮೇಲೆ ಕಟ್ಟಡಗಳು ಕಟ್ತವ್ರೆ, ಎಕೋ ಟೂರಿಸಮ್ ಅಂತ ಇವ್ರಿಗೆ ಬೇಕಾಗಿರೋದು. ಇದು ಅಲ್ಲಿ NTCA ಅಲ್ಲಿರೋ ಕೋರ್ ಏರಿಯಾ ಒಳಗೆಲ್ಲ ತೆಗೀರಿ ಅಂದರೆ ಇವ್ರು ಕಟ್ಕೊಂಡ್ಬರ್ತಿದ್ದಾರೆ. ಇಂಥಾಗೆ ಇರ್ಬೇಕಾರೆ ನಾವು ಇವ್ರು ಕೇಳ್ತಾ ಇರೋದಂಗೆ ರೈತರು ಭಾಳ ತೊಂದರೆ ಆಗ್ತಿದೆ, ನಾವೊಂದು ಪ್ರತಿಭಟನೆ ಮಾಡ್ತೀವಿ ಅಂದ್ಬಿಟ್ಟು ನಾವೆಲ್ಲ ಸೇರ್ತೀವಿ ಪ್ರತಿಭಟನೆಗೆ. ರೈತರ ಜೊತೆಗೆ ನಾವು ಇದ್ದೇ ಇರ್ತೀವಿ ಅಂದ್ಬಿಟ್ಟು ನಾವು ಹೇಳ್ತೀವಿ. ಇವತ್ತಿಗೆ ನಿನ್ನೆ ಆಗಿರೋ ಘಟನೆ ಬೊಮ್ಮಲ್ಲಾಪುರ, ನಮ್ಮ ಗುಂಡ್ಲುಪೇಟೆ ತಾಲೂಕು ಮತ್ತು ನಮ್ಮ ಬಂದೀಪುರ ಟೈಗರ್ ಝೂಗೆ ಆಗಿರೋ ಘಟನೆ ಎಲ್ರಿಗೂ ಈಗ ಒಂದು ಎಚ್ಚರಿಕೆ ಆಗಿದೆ. ಯಾಕಂದರೆ ರೈತರು ಭಾಳ ದಿವಸ ಅಂದರೆ ಹೇಳ್ತಿದ್ದಾರೆ, ಈ ಥರ ನಮಗೆ ತೊಂದರೆ ಆಗ್ತಿದೆ, ಟೈಗರ್ಗಳು, ಚಿರತೆಗಳು ಊರ ಕಡೆನೇ ಬರ್ತಿದೆ, ಮತ್ತು ನಮ್ಮ ಕರುಗಳನ್ನ ಹೊಡಿತಿದ್ದೆ, ನಮ್ಮ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಇನ್ನೊಂದು ಕಡೆ ಆನೆ ತೊಂದರೆನೂ ಇದೆ. ಆದರೆ ಆನೆ ಬಂದು ಅವ್ರು ಬೆಳೆದಿರೋದು ತುಳಿದಾಗ್ತಿದೆ ಅಥವಾ ತಿಂದಾಗ್ತಿದೆ ಅಥವಾ ಯಾರಿಗಾರು ಗಾಯ ಮಾಡ್ತಿದೆ ಅಂದ್ಬಿಟ್ಟು ಭಾಳ ದಿವಸದಿಂದನೇ ರೈತರು ಮಾತಾಡ್ಕೊಂಡು ಬರ್ತಿದ್ದಾರೆ. ಈ ಘಟನೆ ಆಗಲೇಬೇಕಾಯ್ತು, ತಪ್ಪಾಯಿತು. ಅವ್ರನ್ನ ಕೂಡಾಕಿದ್ದು ಪಾಪ ಅವರೆಲ್ಲ ದಿನಗೂಲಿ ನೌಕರರು. ಅವರು ಪಾಪ ಅವ್ರಿಗೆ ಹೇಳಿದ ಅವ್ರು ಕೆಲಸ ಮಾಡ್ತಾರೆ. ಅಲ್ಲಿ ನೀವು ಬಂದಾಕಬೇಕಾಗಿದ್ದು ಯಾರಂದರೆ ಸೀನಿಯರ್ ಆಫೀಸರ್ಸ್. ಯಾಕಂದರೆ ರೈತರು ಭಾಳ ದಿವಸ ಅಂದರೆ ಹೇಳ್ಕೊಂಬರ್ತಿದ್ದಾರೆ ತೊಂದರೆ ಇದೆ ಅಂದ್ಬಿಟ್ಟು. ಅಲ್ಲಿರೋ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ನಿರ್ಲಕ್ಷ್ಯ. ಅವರು ಏನು ರೈತರಿಗೆ ನಾವೇನು ಕೇರ್ ಮಾಡಬೇಕು, ಇವರು ಜನ ಕೊರತೆ ಇದೆ ಅಂತಿದ್ದಾರೆ. ಹೌದು, ಒಪ್ಕೊಳ್ಳೋಣ. ಸರ್ಕಾರ ಜನನ ತಗೊಂಡಿಲ್ಲ. ಯಾಕಂದರೆ ಒಂದು ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಇದೆ, ಅದರೊಳಗೆ 196 ಜನ ಇರಬೇಕಾದ ಜಾಗದೊಳಗೆ ಕೇವಲ 31 ಸಿಬ್ಬಂದಿಗಳಿದ್ದಾರೆ. 196ರೊಳಗೆ 31 ಜನ ಇರೋದು. ಆ 31ರೊಳಗೆ 8 ಜನ ಬೇರೆ ಕಡೆ ಡೆಪ್ಯುಟೇಷನ್ ಕಳಿಸಿದ್ದಾರೆ. ಇದು ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸು. ಇದು ಜೂನ್ 25, 2025 ದಾಖಲೆಗಳು. ಸೊ ಈ ಥರ ಇದ್ದಾಗ, ಸಿಬ್ಬಂದಿ ಕೊರತೆ ಇದ್ದಾಗ ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ ಏನು ಮಾಡಬೇಕಾಯಿತು? ಹೆಂಗೋ ಅಲ್ಲಿ ದುಡ್ಡು ಬರ್ತಾ ಇದೆ. ಬಂದೀಪುರ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ಗೆ ಸಿಕ್ಕಾಪಟ್ಟೆ ದುಡ್ಡಿದೆ. ಅಲ್ಲಿ ಎಲ್ಲರೂ ಲೂಟ್ ಮಾಡ್ತಾ ಕೂತಿದ್ದಾರೆ. ಇವರು ಅದನ್ನು ಇದು ಟೂರಿಸಮ್ ಡೆವಲಪ್ ಮಾಡ್ಕೊಂಡು ಕೂತ್ಕೊಂಡು ರೈತರನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಇದು
ಅಲ್ಲಿಂದ ದುಡ್ಡನ್ನ ಓಕೆ ಸರ್ಕಾರ ಏನೋ ಮಾಡ್ತಿಲ್ಲ, ನಿಮಗೆ ಕಾಮನ್ ಸೆನ್ಸ್ ಬೇಡವಾ? ಈ ಥರ ಸಿಚುವೇಶನ್ ಇದೆ, ಜನ ಹೇಳ್ತಾನೆ ಇದ್ದಾರೆ ಟೈಗರ್ಗಳು ದಿನ ಬಟ್ಲೆ ತೇರ್ಕಾಮ್ನಿ ಹತ್ರ ಟೈಗರ್ ಇದೆ, ಈ ಕಡೆ ಬೊಮ್ಮಲಾಪುರ ಹತ್ರ ಟೈಗರ್ ಇದೆ, ಮತ್ತು ನಿಮ್ಗೆ ಮೊನ್ನೆ ಆಗಿರೋದು August 15 ಒಂದು ಟೈಗರ್ ಇರ್ತಿದ್ದಾರೆ, 2 ಟೈಗರ್ ಫೈಟ್ ಆಗಿ ಒಂದು ಇಂಜೂರ್ ಆಗಿ ಅದನ್ನ ತೊಗೊಂಡು ಹೋಗಿದ್ದಾರೆ ಇದಕ್ಕೆ ಕೂರ್ಗಲ್ಲಿ ಇದಕ್ಕೆ. ಆಮೇಲೆ ಇನ್ನೊಂದು ಟೈಗರ್ನ ಓಡಿಸಿ ಅಂದ್ಬಿಟ್ಟು ತೊಂದರೆ ಮಾಡಿದ್ದಾರೆ. ಸೊ ಎಲ್ಲ ಕಡೆನೂ ಟೈಗರ್ ತೊಂದರೆ ಇದೆ, ಯಾಕಂದರೆ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದು ಒಪ್ಕೊಳ್ಳೇಬೇಕು. ಬಟ್ ನಾವು ಸಿಬ್ಬಂದಿನೇ ಯಾಕೆ ಜಾಸ್ತಿ ಮಾಡ್ತಿಲ್ಲ? ಓಕೆ, ನೀವು ಸರ್ಕಾರ ನಮಗೆ ಜನ ಕೊಟ್ಟಿಲ್ಲ, ಸ್ಟಾಫ್ ಕೊಟ್ಟಿಲ್ಲ, ನಮ್ಗೆ ಕಷ್ಟ ಆಗ್ತಿದ್ದಾಗ ನೀವು ದುಡ್ಡು ಏನೇನಕ್ಕೋ ಖರ್ಚು ಮಾಡೋದು ಅದನ್ನು ನೀವು ಸ್ವಲ್ಪ ಬೇರೆ ಟೆಂಪ್ರರಿಯಾಗಿ ತೊಗೊಂಡು ಲೋಕಲ್ ಜನನೇ ತಗೊಳ್ಳಿ, ಅಲ್ಲಿರೋ ಊರು ಜನನೇ ತಗೊಂಡ್ರೆ ಅವರು ಬಂದು ಕೆಲಸ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.